Hello guys, namaste. Formula and in-formula of organization. First one, in-formula organization are beliefs and assumptions. Second one, perceptions and attitudes. Third one, values. Fourth one, feelings, joy, fear, anger. Sixth one, group norms. Seventh one, in-formula leadership. Second one, formula organization. First one, goals and objectives. Second one, policies and producers. Third one, job descriptions. Fourth one, financial resources. Fifth one, authority structure. Sixth one, communication channels. Seventh one, products and services. First one, in-formula organization. First one, in-formula organization. In-formula organization is a hidden relationship between people. ಅಂದ್ರೆ ಇನ್ಫಾರ್ಮಲ್ ಆರ್ಗನೈಜೇಷನ್ ಅಂದರೆ ಜನರ ನಡುವಿನ ಸಂಬಂಧಗಳ ವಿಷಯವನ್ನು ಇನ್ಫಾರ್ಮಲ್ ಆರ್ಗನೈಜೇಷನ್ ಅಂತಾರೆ. ಫಸ್ಟ್ ಒನ್, ಬಿಲೀಫ್ಸ್ ಆ್ಯಂಡ್ ಅಜಂಪ್ಷನ್ಸ್. ವಾಟ್ ಪೀಪಲ್ ಬಿಲೀವ್ ಇನ್ ದೇಯರ್ ಮೈಂಡ್. ಪೀಪಲ್ಸ್ ತಾವು ಏನು ತಿಳ್ಕೊಂಡಿರ್ತಾರೋ, ಜನರ ಮನಸ್ಸಿನಲ್ಲಿ ನಂಬಿರೋ ವಿಚಾರಗಳು ಯಾವುವು, ಅವ್ರು ಏನು ನಂಬಿರ್ತಾರೋ ಅನ್ನೋದು ಬಿಲೀಫ್ಸ್ ಆ್ಯಂಡ್ ಅಜಂಪ್ಷನ್ಸ್. ಸೆಕೆಂಡ್ ಒನ್, ಪ್ರಿಸೆಪ್ಷನ್ಸ್ ಆ್ಯಂಡ್ ಆ್ಯಟಿಟ್ಯೂಡ್. ಹೌ ಪೀಪಲ್ ಥಿಂಕ್ ಆ್ಯಂಡ್ ಫೀಲ್ ಅಬೌಟ್ ಅದರ್ಸ್. ಜನರ ಬೇರೆದವ್ರ ಬಗ್ಗೆ ಏನು ತಿಳ್ಕೊಂಡಿರ್ತಾರೋ, ಅವ್ರ ಬಗ್ಗೆ ಏನು ತಿಳ್ಕೊಂಡಿರ್ತಾರೋ, ಏನು ಭಾವನೆಗಳಿರ್ತಾವೋ, ಏನು ಯೋಚಿಸ್ತಾರೋ, ಏನು ಭಾವಿಸ್ತಾರೋ ಅನ್ನೋದನ್ನು ಪ್ರಿಸೆಪ್ಷನ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ಅಂತಂತಾರೆ. ಥರ್ಡ್ ಒನ್, ವ್ಯಾಲ್ಯೂಸ್. ವಾಟ್ ಪೀಪಲ್ ಥಿಂಕ್ ಈಸ್ ರೈಟ್ ಆರ್ ಇಂಪಾರ್ಟೆಂಟ್. ಯಾವ್ದು ರೈಟ, ಯಾವ್ದು ಇಂಪಾರ್ಟೆಂಟ್, ಸರಿಯಾದ ಸಮಯ ಒಳಗೆ ಯಾವ್ದು ಇಂಪಾರ್ಟೆಂಟ, ಯಾವ್ದು ರೈಟ ಎಂದು ಜನರು ಭಾವಿಸ್ತಾರೆ. ವ್ಯಾಲ್ಯೂಸ್, ವಾಟ್ ಪೀಪಲ್ ಥಿಂಕ್. ಫೀಲಿಂಗ್ಸ್. ಫಿಫ್ತ್ ಒನ್, ಫೀಲಿಂಗ್ಸ್, ಜಾಯ್, ಫಿಯರ್, ಆ್ಯಂಗರ್ ಎಕ್ಸೆಟ್ರಾ. ಎಮೋಷನ್ಸ್ ಆಫ್ ಪೀಪಲ್. ಜನರ ಏನು ಎಮೋಷನ್ಸ್ ಹೊಂದಿರ್ತಾರೋ, ಸಂತೋಷ ಹೊಂದಿರ್ತಾರೋ, ಭಯ ಹೊಂದಿರ್ತಾರೋ, ಕೋಪ ಹೊಂದಿರ್ತಾರೋ, ಇವುಗಳನ್ನ ತಿಳ್ಕೋದನ್ನ ಫೀಲಿಂಗ್ಸ್. ಗ್ರೂಪ್ ನಾರ್ಮ್ಸ್. ಗ್ರೂಪ್ ನಾರ್ಮ್ಸ್, ಕಾಮನ್ ಬಿಹೇವಿಯರ್ ಫಾಲೋಡ್ ಬೈ ದಿ ಗ್ರೂಪ್. ಗುಂಪಿನ ನಿಯಮಗಳು. ಗುಂಪು ಸಾಮಾನ್ಯವಾಗಿ ಅನುಸರಿಸುವುದು ವರ್ತನೆ. ಒಂದು ಗ್ರೂಪ್ ಐತಂದ್ರೆ ಅದಕ್ಕೆ ಯಾವ್ಯಾವ ನಿಯಮಗಳದಾವಲ್ಲ ಅದನ್ನು ಪಾಲನೆ ಮಾಡೋದು ಗ್ರೂಪ್ ನಾರ್ಮ್ಸ್. ಇನ್ಫಾರ್ಮಲ್ ಲೀಡರ್ಸ್. ಲೀಡರ್ಸ್ ವಿತೌಟ್ ಅಫಿಷಿಯಲ್ ಪೊಸಿಷನ್. ಅಧಿಕೃತ ಹುದ್ದೆ ಇಲ್ಲದ ನಾಯಕರು. ಸೆಕೆಂಡ್ ಒನ್, ಫಾರ್ಮಲ್ ಆರ್ಗನೈಜೇಷನ್. ಫಸ್ಟ್ ಒನ್, ಫಾರ್ಮಲ್ ಆರ್ಗನೈಜೇಷನ್. ಅಫಿಷಿಯಲ್ ಆ್ಯಂಡ್ ವಿಜಿಬಲ್ ಸಿಸ್ಟಮ್. ಫಾರ್ಮಲ್ ಆರ್ಗನೈಜೇಷನ್ ಅಂದರೆ ಅಫಿಷಿಯಲ್ ಆ್ಯಂಡ್ ವಿಜಿಬಲ್ ಸಿಸ್ಟಮ್. ಅಧಿಕೃತ ಮತ್ತು ಕಾಣುವ ವ್ಯವಸ್ಥೆ. ಫಸ್ಟ್ ಒನ್, ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ವಾಟ್ ದಿ ಆರ್ಗನೈಜೇಷನ್ ವಾಂಟ್ಸ್ ಟು ಅಚೀವ್. ಅಂದ್ರೆ ಕಂಪ್ನಿ ಏನು ಬಯಸಕ್ಕೆ, ಯಾವ ಉದ್ದೇಶಗಳನ್ನು ಬಯಸಕ್ಕೆ ಕಾರ್ಯವನ್ನು ಸಾಧಿಸ್ತೈತಿ, ಸಂಸ್ಥೆ ಯಾವ ಕಾರ್ಯಗಳನ್ನು ಸಾಧಿಸ್ಬೇಕು ಅಂದ್ಕೊಂಡೈತಿ ಅನ್ನೋದನ್ನ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತಾರೆ. ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ರೂಲ್ಸ್ ಆ್ಯಂಡ್ ವರ್ಕಿಂಗ್ ಮೆಥಡ್ಸ್. ಅಂದ್ರೆ ನಾವು ವರ್ಕ್ ಮಾಡೋ ಹೊತ್ನ್ಯಾಗ ಯಾವ ನಿಯಮಗಳದಾವು, ಕೆಲಸ ಹೆಂಗೆ ಮಾಡಬೇಕು ಅನ್ನೋದನ್ನು ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ಒಳಗೆ ತಿಳ್ಕೊಬೋದು. ಜಾಬ್ ಡಿಸ್ಕ್ರಿಪ್ಷನ್ಸ್. ಡ್ಯೂಟೀಸ್ ಆಫ್ ಈಚ್ ವರ್ಕರ್. ಜಾಬ್ ಡಿಸ್ಕ್ರಿಪ್ಷನ್ ಒಳಗೆ ಕೆಲಸ ಮಾಡುವುದು ಪ್ರತಿಯೊಬ್ಬ ಉದ್ಯೋಗಿಯ ಜವಾಬ್ದಾರಿಯಾಗಿರ್ತೈತಿ. ಫೈನಾನ್ಷಿಯಲ್ ರಿಸೋರ್ಸಸ್. ಮನಿ ಆ್ಯಂಡ್ ಫಂಡ್ಸ್ ಆಫ್ ದಿ ಆರ್ಗನೈಜೇಷನ್. ಒಂದು ಕಂಪ್ನಿಯ ಆರ್ಥಿಕ ಸಂಪನ್ಮೂಲಗಳು ಯಾವ್ಯಾವು ಅಂದರೆ ಸಂಸ್ಥೆಯ ಹಣ ಮತ್ತು ನಿಧಿಗಳು, ಅದರ ಬಂಡವಾಳ. ಅಥಾರಿಟಿ ಸ್ಟ್ರಕ್ಚರ್. ಹೂ ಈಸ್ ಬಾಸ್ ಆ್ಯಂಡ್ ಹೂ ಫಾಲೋಸ್. ಅಧಿಕಾರಿ ರಚನೆ. ಯಾರು ಮೇಲಾಧಿಕಾರಿ ಮತ್ತು ಕಂಪ್ನಿಯೊಳಗೆ ಯಾರು ಮೇಲಾಧಿಕಾರಿ ಮತ್ತು ಯಾರು ಅದನ್ನು ಅನುಸರಿಸುವವರು ಎಂಬುದನ್ನು ಅಥಾರಿಟಿ ಸ್ಟ್ರಕ್ಚರ್ ಒಳಗೆ ತಿಳ್ಕೊಬೋದು. ಕಮ್ಯುನಿಕೇಷನ್ ಚಾನಲ್ಸ್. ಅಫಿಷಿಯಲ್ ವೇಸ್ ಆಫ್ ಶೇರಿಂಗ್ ಇನ್ಫಾರ್ಮೇಷನ್. ಈಗ ಕಂಪ್ನಿ ಒಳಗೆ ನಾವು ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅನ್ನೋದು
ಇದು ಕಮ್ಯುನಿಕೇಷನ್ ಒಳಗೆ ತಿಳ್ಕೊಳ್ಬೋದು ನಾವು. ಸಂವಹನ ಮಾರ್ಗಗಳು, ಮಾಹಿತಿ ಹಂಚಿಕೊಳ್ಳುವ ಅಧಿಕೃತ ಮಾರ್ಗಗಳಿರ್ತಾವೆ ಇದ್ರಾಗ. ಮತ್ತು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್, ವಾಟ್ ದಿ ಆರ್ಗನೈಜೇಷನ್ ಪ್ರೊವೈಡ್ಸ್, ನಮಗೆ ಕಂಪ್ನಿ ಏನು ಪ್ರೊವೈಡ್ ಮಾಡ್ತೈತಿ, ಯಾವ ಉತ್ಪನ್ನಗಳನ್ನು ಪ್ರೊವೈಡ್ ಮಾಡ್ತೈತಿ, ಮತ್ತು ಸಂಸ್ಥೆ ನೀಡುವ ವಸ್ತುಗಳು ಅಥವಾ ಸೇವೆಗಳು ಯಾವ್ಯಾವು ಎಂಬುದನ್ನು ತಿಳ್ಕೊಳ್ಬೋದು. ಥ್ಯಾಂಕ್ ಯು.